ಇವತ್ತಾದ್ರೂ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು? ಇಂದಿಗೆ ಆದೇಶವನ್ನ ಕಾಯ್ದಿರಿಸಿದಂತಹ ಸೆಷನ್ಸ್ ಕೋರ್ಟ್ ಇವತ್ತು ಸೆಷನ್ಸ್ ಕೋರ್ಟ್ನಿಂದ ಹೊರ ಬೀಳಲಿದೆ ಆದೇಶ. ಇವತ್ತಾದ್ರೂ ದರ್ಶನ್ಗೆ ಸಿಗುತ್ತಾ ಹೆಚ್ಚುವರಿ ಹಾಸಿಗೆ ದಿಂಬು? ಇಂದಿಗೆ ಆದೇಶವನ್ನ ಕಾಯ್ದಿರಿಸಿದ್ದಂತಹ ಸೆಷನ್ಸ್ ಕೋರ್ಟ್ ಇಂದು ಸೆಷನ್ಸ್ ಕೋರ್ಟ್ನಿಂದ ಹೊರ ಬೀಳಲಿದೆ ಆದೇಶ. ಟ್ರಯಲ್ಗೆ ಲೇಟ್ ಆಗ್ಲಿ ಅಂತ ಆಟ ಆಡ್ತಾ ಇದ್ಯಾ ಡಿ ಗ್ಯಾಂಗ್? ಸುಪ್ರೀಂ ಆದೇಶ ಇದ್ರೂ ಡಿ ಗ್ಯಾಂಗ್ ನಿಂದ ಪದೇ ಪದೇ ಅರ್ಜಿ. ಚಾರ್ಜ್ ಫ್ರೇಮ್ ಡೇಟ್ ನಿಗದಿಪಡಿಸಿದ ನಂತರವೂ 2-3 ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಡಿಸ್ಚಾರ್ಜ್ ಅರ್ಜಿ, ನ್ಯಾಯಾಂಗ ನಿಂದನೆ ಅರ್ಜಿ, ಬೆಡ್ಶೀಟ್ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗಿದೆ. ಟ್ರಯಲ್ ಲೇಟ್ ಆಗಿ ಆರಂಭ ಆಗಲಿ ಅನ್ನೋ ಕಾರಣಕ್ಕೆ ಪದೇ ಪದೇ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗ್ತಾ ಇದೆಯಾ? ಹೀಗಾಗಿ ಡಿ ಗ್ಯಾಂಗ್ಗೆ ತಕ್ಕ ಉತ್ತರವನ್ನ ಕೊಡೋದಕ್ಕೆ ಎಸ್ಪಿಪಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಕೋರ್ಟ್ಗೆ ಮೆಮೊ ಹಾಕೋದಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ ಎಸ್ಪಿಪಿ. ಇವತ್ತು ಕೋರ್ಟ್ಗೆ ಮೆಮೊವನ್ನ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ ಎಸ್ಪಿಪಿ ಪ್ರಸನ್ನ ಕುಮಾರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಎಸ್.ಕೆ. ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಇವತ್ತು ಆದೇಶವನ್ನ ಕಾಯ್ದಿರಿಸಿದಂತಹ ಸೆಷನ್ಸ್ ಕೋರ್ಟ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸಿಗೆ ದಿಂಬನ್ನ ಕೇಳ್ಕೊಂಡಿದ್ರು ಒಂದ್ ಕಡೆ ದರ್ಶನ್ ಅವರು. ಇವತ್ತು ಏನಾಗಬಹುದು, ಏನ್ ನಿರೀಕ್ಷೆ ಇಟ್ಕೊಳ್ಬಹುದು ಆದೇಶದ ಬಗ್ಗೆ ಅಂತ ಹೇಳಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಪರಪ್ಪನಗರದ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ ಅಂಡ್ ಗ್ಯಾಂಗ್, ಅದನ್ನು ದರ್ಶನ್ ಪದೇ ಪದೇ ಅರ್ಜಿಗಳನ್ನ ಹಾಕ್ತಕ್ಕಂಥದ್ದು ಕೋರ್ಟ್ ನ ಗಮನ ಸೆಳೆಯುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮೊದಲಿಗೆ ಹೈಕೋರ್ಟ್ ನಲ್ಲಿ ಮನೆ ಊಟಕ್ಕೆ ಕೂರಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದು ತಿರಸ್ಕರಾದಂತ ಬಳಿಕ ಹಾಸಿಗೆ, ತಲೆದಿಂಬು ಜೊತೆಗೆ ಬೆಡ್ಶೀಟ್ ಅನ್ನ ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿ ವಿಚಾರಣೆಯಿಂದ ನಡೆಸಿರ್ತಕ್ಕಂಥ ಸೆಷನ್ಸ್ ಕೋರ್ಟ್ ಇವತ್ತು ಆದೇಶವನ್ನ ಕಾಯ್ದಿರಿಸಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ತಕ್ಕಂಥ ನ್ಯಾಯಾಧೀಶರು ಆ ಹಾಸಿಗೆ ದಿಂಬು ಜೊತೆಗೆ ಬೆಡ್ಶೀಟ್ ಗೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಸಲುವಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪನ್ನ ಪ್ರಕಟಣೆ ಮಾಡಲಿದ್ದಾರೆ. ಆದ್ರೆ ಇಲ್ಲಿ ಜೈಲ್ ಮ್ಯಾನ್ಯುವಲ್ ಪ್ರಕಾರ ಜೈಲು ಅಧಿಕಾರಿಗಳು ಏನೊಂದು ವರದಿಯನ್ನ ಕೊಟ್ಟಿದ್ರು. ಜೈಲ್ ಮ್ಯಾನ್ಯುವಲ್ ಪ್ರಕಾರ ದರ್ಶನ್ಗೆ ಏನೆಲ್ಲಾ ಸೌಲಭ್ಯಗಳನ್ನ, ಕನಿಷ್ಠ ಸೌಲಭ್ಯಗಳನ್ನ ಕೊಡಬೇಕು ಅವೆಲ್ಲವನ್ನು ಸಹ ಕೊಟ್ಟಿದ್ದೇವೆ. ಆತನಿಗೆ ಗಾಳಿ ಬರ್ತಾ ಇಲ್ಲ, ಬಿಸಿಲಿಲ್ಲ ಅನ್ನೋದಾದ್ರೆ ಅದಕ್ಕೆ ನಾವು ಹೊಣೆಗಾರರಲ್ಲ ಅಂತಕ್ಕಂತ ಒಂದು ವಾದವನ್ನ ಕಳೆದ ಬಾರಿ ನಡೆದಂತ ವಿಚಾರಣೆ ಸಂದರ್ಭದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಮಂಡಿಸಿದ್ರು. ಈಗ ಏನು ಅದಕ್ಕೆ ಆ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶವನ್ನ ಪ್ರಕಟಣೆ ಮಾಡ್ತಾರೆ. ಮತ್ತೊಂದು ಕಡೆ ಇದೇ ಪ್ರಕರಣದಲ್ಲಿ A12 ಲಕ್ಷ್ಮಣ್ ಅಂತಕ್ಕಂಥ ಆರೋಪಿ, ನಾನು ಈ ಪ್ರಕರಣದಲ್ಲಿ ನಿರಪರಾಧಿ, ನಾನೇನು ತಪ್ಪು ಮಾಡಿಲ್ಲ, ನನ್ನನ್ನ ಪ್ರಕರಣದಿಂದ ಕೈ ಬಿಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಹಾಕೊಂಡಿದ್ದಾರೆ. ಅದರ ವಿಚಾರಣೆ ಸಹ ಇವತ್ತು ನಡೆಯುತ್ತೆ. ಮತ್ತೊಂದು ಕಡೆ ಏನು ಕನಿಷ್ಠ ಸೌಲಭ್ಯಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದ್ದು ಸಹ ಜೈಲು ಅಧಿಕಾರಿಗಳು ನನ್ನನ್ನ ಕೇರ್ಲೆಸ್ ಮಾಡ್ತಾ ಇದ್ದಾರೆ, ನನ್ನನ್ನ ಕ್ಯಾಶುವಲ್ ಆಗಿ ತೆಗೆದುಕೊಂಡಿದ್ದಾರೆ. ಅಲ್ಲಿ ಯಾವುದೇ ರೀತಿಯಾದ ಕನಿಷ್ಠ ಸೌಲಭ್ಯಗಳನ್ನು ಕೊಟ್ಟಿಲ್ಲ. ಹಾಗಾಗಿ ಖುದ್ದು ನ್ಯಾಯಾಧೀಶರಾದಂತ ನೀವೇ ಜೈಲಿಗೆ ಭೇಟಿ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡಿ ಒಂದು ಅರ್ಜಿಯನ್ನ ದರ್ಶನ್ ಪರ ವಕೀಲರಾದಂತಹ ಸುನೀಲ್ ಕುಮಾರ್ ಸಲ್ಲಿಸಿದ್ರು. ಆ ಅರ್ಜಿ ವಿಚಾರಣೆಯೂ ಸಹ ಇವತ್ತು ನಡೆಯುತ್ತೆ ಸೆಷನ್ಸ್ ಕೋರ್ಟ್ ನಲ್ಲಿ. ಹೀಗಾಗಿ ನೋಡ್ಬೇಕು ಏನಂತಂದ್ರೆ ಇಲ್ಲಿ ಪದೇ ಪದೇ ಅರ್ಜಿಗಳನ್ನ ಸಲ್ಲಿಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಟ್ರಯಲ್ಗೆ ಏನು ದಿನಾಂಕ ನಿಗದಿಪಡಿಸಿದ್ರೆ ಅದು ವಿಳಂಬ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಒಂದ್ ಕಡೆ ಹೇಳಿದೆ 6 ತಿಂಗಳ ಒಳಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ರಯಲ್ ಅನ್ನ ಮುಕ್ತಾಯಗೊಳಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನ ಸಹ ಕೊಟ್ಟಿದೆ. ಆದ್ರೆ ಇಲ್ಲಿ ಆರೋಪಿಗಳು ಒಬ್ಬರಾದ ನಂತರ ಒಬ್ರು
ಕೋರ್ಟ್ಗೆ ಒಂದೊಂದು ಅರ್ಜಿಗಳನ್ನ ಸಲ್ಲಿಸ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಟ್ರಯಲ್ ದಿನಾಂಕವನ್ನ ನಿಗದಿಪಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ನಡೆದಕ್ಕಂತ ವಿಚಾರಣೆಯಲ್ಲಿ SPP ಪ್ರಸನ್ನ ಕುಮಾರ್ ಅವರು ಮೆಮೋವನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ಟ್ರಯಲ್ ದಿನಾಂಕವನ್ನ ಮುಂದೂಡುವ ಸಲುವಾಗಿ ಈ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಹ ಅರ್ಜಿಗಳನ್ನ ಕೋರ್ಟ್ ಪುರಸ್ಕರಿಸಬಾರದು, ಅದನ್ನ ತಿರಸ್ಕರಿಸಿ ಟ್ರಯಲ್ ದಿನಾಂಕವನ್ನ ನಿಗದಿಪಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮೆಮೋ ಸಲ್ಲಿಸಿ ಮನವಿ ಮಾಡಲಿದ್ದಾರೆ. ಒಂದು ವೇಳೆ ಇವತ್ತು ಮೆಮೋ ಸಲ್ಲಿಸಿ ಏನು ಅವರ ಅರ್ಜಿಗಳನ್ನ ತಿರಸ್ಕರಿಸಬೇಕು ಅಂತಕ್ಕಂಥ ಒಂದು ವಾದವನ್ನ ಮಂಡಿಸಿದೆ ಆದ್ರೆ ಇವತ್ತು ತಪ್ಪಿದ್ರೆ ನೆಕ್ಸ್ಟ್ ಏನು ಒಂದು ಹಿಯರಿಂಗ್ ಬರುತ್ತೆ, ಆ ಹೊತ್ತು ಆರೋಪಿಗಳ ವಿರುದ್ಧ ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಇರ್ತಕ್ಕಂಥ ಆರೋಪಿಗಳ ವಿರುದ್ಧ ಟ್ರಯಲ್ ಶುರು ಮಾಡೋದಕ್ಕೆ ದಿನಾಂಕ ನಿಗದಿಪಡಿಸಲಾಗುತ್ತೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.